ಹಾಯ್, ಹಲೋ, ನಮಸ್ಕಾರ. ನಾನಿವತ್ತು ವಿದ್ರಾಶ್ವತ್ಥದಲ್ಲಿದ್ದೀನಿ. ಈ ವಿದ್ರಾಶ್ವತ್ಥದ ಹಿಸ್ಟ್ರಿ ಬಗ್ಗೆ ಹೇಳೋದಾದರೆ, ಮಹಾಭಾರತದ ಯುದ್ಧದ ನಂತರ ಮಹಾಮಹಿಮನಾದ ವಿದುರನು ಈ ರಕ್ತಪಾತವನ್ನು ನೋಡಿ, ಎಲ್ಲ ಹೆಣಗಳನ್ನು ನೋಡಿ, ಆ ಹೆಣಗಳ ರಾಶಿಯನ್ನು ನೋಡಿ ಮನಸ್ಸನ್ನು ನೊಂದುಕೊಂಡು ಯಾತ್ರೆ ಬರ್ತಾರೆ. ಮೈತ್ರೇಯ ಮಹರ್ಷಿಗಳು ತಪಸ್ ಮಾಡ್ತಿದ್ರು. ಅವರನ್ನು ನೋಡಿದ ವಿದುರ ಬಹಳ ಬೇಜಾರಾಗ್ಬಿಟ್ಟಿದೆ, ನನಗೆ ಮನಸ್ಸಿಗೆ ಶಾಂತಿ ಉಂಟಾಗುವಂಥ ಮಾರ್ಗವನ್ನು ತೋರಿಸ್ಕೊಡಿ ಅಂತ ಕೇಳಿದಾಗ ಒಂದು ಅರಳಿ ಮರದ ಚಿಕ್ಕ ಗಿಡವನ್ನು ಕೊಟ್ಟು ಇದರ ಪೂಜೆ ಮಾಡು ಅಥವಾ ಸೇವೆ ಮಾಡು, ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಅವತ್ತಿನಿಂದ ಈ ಒಂದು ಜಾಗ ವಿದುರ ಪ್ಲಸ್ ಅಶ್ವತ್ಥ ವೃಕ್ಷ ಎರಡೂ ಸೇರಿ ವಿದುರಾಶ್ವತ್ಥ ಆಗಿದೆ. ಇದು ನನಗೆ ಗೊತ್ತಿದ್ದಂಥ ಹಿಸ್ಟ್ರಿ. ಇಲ್ಲಿನ ಪ್ರಧಾನ ಅರ್ಚಕರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀಮನ್ ಮಹಾಗಣಪತಿಯೇ ನಮಃ. ಓಂ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಓಂ ಶ್ರೀ ಮಹಾರುದ್ರ ದೇವತಾಭ್ಯೋ ನಮಃ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ನಮಃ. ನಾನು ಶ್ರೀಧರ ಶಾಸ್ತ್ರಿ, ಶ್ರೀ ವಿದ್ರಾಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನ ಪ್ರಧಾನ ಅರ್ಚಕರು ಮಾತಾಡ್ತಾ ಇದ್ದೇನೆ. ಈ ವಿದ್ರಾಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನ ಬಹಳ ಪವಿತ್ರವಾದ ಪುಣ್ಯಸ್ಥಳ. ಈ ಒಂದು ದೇವಸ್ಥಾನದಲ್ಲಿ ಅರಳಿ ಮರ, ಈ ಅರಳಿ ಮರನೇ ದೇವರಿಗೆ. ಎಲ್ಲ ದೇವಸ್ಥಾನಗಳಲ್ಲೂ ವಿಗ್ರಹ ಸ್ಥಾಪನೆ ಇರುತ್ತೆ. ಇದು ಮೊದಲಿಗೆ ಈ ದೇವಸ್ಥಾನ ಪ್ರಾರಂಭ ಆಗಿದ್ದು ಅರಳಿ ಮರದಿಂದ. ಈ ಅರಳಿ ಮರ ಕನ್ನಡದಲ್ಲಿ ಅರಳಿ ಮರ, ತೆಲುಗುನಲ್ಲಿ ರಾಗಿ ಚೆಟ್ಟು, ಸಂಸ್ಕೃತದಲ್ಲಿ ಅಶ್ವತ್ಥ ವೃಕ್ಷ. ಈ ದೇವಸ್ಥಾನದ ಹೆಸರು ಶ್ರೀ ವಿದುರ ಅಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನ. ಇದರ ಅರ್ಥ, ಈ ಒಂದು ಮಹಾಭಾರತದಲ್ಲಿ ಪಾಂಡವರು ಕೌರವರು ಯುದ್ಧ ಆದ ನಂತರ ವಿದುರನಿಗೆ ಮನಸ್ಸು ದುಃಖ ಉಂಟಾಗಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ತೀರ್ಥಯಾತ್ರೆ ಬರ್ತಾರೆ. ಅವರ ಒಂದು ಮನಸ್ಸಿನ ದುಃಖ ಪರಿಹಾರ. ಈ ಹಿಂದೆ ಈ ಒಂದು ಸ್ಥಳದಲ್ಲಿ ಇದಕ್ಕೆ ದಂಡಕಾರುಣ್ಯ ಅಂತ ಹೇಳೋರು. ಈ ಒಂದು ಸ್ಥಳದಲ್ಲಿ ಮೈತ್ರೇಯ ಮಹಾಮುನಿಗಳು ತಪಸ್ಸು ಮಾಡಿಕೊಂಡು ಇಲ್ಲಿದ್ದಾರೆ. ಶ್ರೀ ವಿದುರ ಮಹಾನ್ ಭಾವ ಬಂದು ಮೈತ್ರೇಯ ಮಹಾಮುನಿಗಳನ್ನ ದರ್ಶಿಸಿ ಮನಃಶಾಂತಿಗೋಸ್ಕರ ಏನಾದರೂ ಒಂದು ದಾರಿ ತೋರಿಸ್ಕೊಡು ಅಂತ ಕೇಳಿದ್ದಕ್ಕೆ ಒಂದು ಅಶ್ವತ್ಥ ಸಸಿ, ಅಂದರೆ ಅರಳಿ ಮರದ ಸಸಿನ ಇಲ್ಲಿ ಒಂದು ನಾಟ್ಬಿಟ್ಟು, ವಿದುರ ಮಹಾನ್ ಭಾವನಿಗೆ ನೀನು ಇದನ್ನ ಸೇವೆ ಮಾಡಪ್ಪ, ಈ ಒಂದು ದೇವಸ್ಥಾನಕ್ಕೆ ವಿದುರ ಅಶ್ವತ್ಥ ಅಂತ ನಿನ್ನ ಹೆಸರೇ ಬರಲಿ ಅಂತ ಅವರು ಆದೇಶ ನೀಡ್ತಾರೆ. ಈ ಒಂದು ದೃಷ್ಟಿಯಿಂದ ಸೂಕ್ಷ್ಮವಾಗಿ ಹೇಳೋದಾದ್ರೆ, ವಿದುರ ಮಹಾನ್ ಭಾವ ಬಂದು ತಪಸ್ ಮಾಡಿ ಆ ಅರಳಿಮರ ಹಾಕಿರೋದಕ್ಕೆ ಈ ದೇವಸ್ಥಾನಕ್ಕೆ ವಿದುರಾಶ್ವತ್ಥ ಅಂತ ಹೇಳ್ತಾರೆ. ಅತಿ ಮುಖ್ಯವಾಗಿ ಸಂತಾನ ಪ್ರಾಪ್ತಿ, ಆರೋಗ್ಯ, ವಿವಾಹ ಏನೇ ಇರಲಿ, ಮನಸ್ಸು ಬೇಸರ ಉಂಟಾಗಿದ್ರೆ, ಅವರ ಒಂದು ಕೋರಿಕೆಗಳು ಏನೇ ಇರಲಿ, ಇಲ್ಲಿ ಬಂದು ಅಶ್ವತ್ಥ ಪ್ರದರ್ಶನ ಮಾಡ್ಕೊಂಡು ಹೋದ್ರೆ ಅವ್ರಿಗೆಲ್ಲ ಸಾವಿರಾರು ವರ್ಷಗಳಿಂದ ಭಕ್ತರಿಗೆ ಎಲ್ಲ ಒಳ್ಳೇದಾಗ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಈ ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಸುಬ್ರಹ್ಮಣ್ಯೇಶ್ವರ ಪ್ರೀತಿಯಿಂದ ನಾಗದೇವತೆ ನಾಗಶಿಲೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದು ಸಾವಿರಾರು ವರ್ಷಗಳಿಂದ ಈ ಒಂದು ಅರಳಿ ಮರದ ಕೆಳಗಡೆ ನಾಗಪ್ರತಿಷ್ಠೆ ಮಾಡಿಕೊಂಡು ಭಕ್ತಾದಿಗಳು ಬರ್ತಾ ಇದ್ದಾರೆ. ಕಾರಣ, ಭಕ್ತಾದಿಗಳಲ್ಲಿ ಇರ್ತಕ್ಕಂಥ ಮನೋಕಾಮನೆ ಮನಸ್ಸಿನಲ್ಲಿರ್ತಕ್ಕಂಥದ್ದು ನಡೆದ ಮೇಲೆ ಅವರ ಹೆಸರಲ್ಲಿ ಒಂದು ನಾಗಕಲ್ಲಿ ಸ್ಥಾಪನೆ ಮಾಡಿ ಅವರಿಗೆ ಬಿಡುವಾದಲ್ಲಿ ಅವಾಗ ಬಂದು ಅದಕ್ಕೆ ಹಾಲು ಎರೆದು ಪೂಜೆ ಮಾಡ್ಕೊಂಡು ಹೋಗುವಂಥ ಒಂದು ಪದ್ಧತಿ ಮೊದಲಿನಿಂದ ಬಂದಿದೆ. ಇಷ್ಟೊಂದು ಸಾವಿರಾರು ವಿಗ್ರಹಗಳನ್ನ ಸ್ಥಾಪನೆ ಎಲ್ಲೂ ಇಲ್ಲ. ಬಹುಶಃ ನಮ್ಮ ದೇವಸ್ಥಾನದಲ್ಲಿ ಅತಿಯಾಗಿ ಭಕ್ತಾದಿಗಳು ಸ್ಥಾಪನೆ ಮಾಡಿರೋದು. ಹೀಗಾಗಿ ಈ ವಿದುರಾಶ್ವತ್ಥದಲ್ಲಿ ಬಹಳ ಶಕ್ತಿ ಇದೆ. ದಿನೇ ದಿನೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಕೋರಿಕೆಗಳು ಏನಾದರೂ ಇದ್ದರೆ ಒಂದು ದೇವಸ್ಥಾನವನ್ನು ಸಂದರ್ಶಿಸಿ ಅಭಿಷೇಕ, ಕುಂಕುಮಾರ್ಚನೆ, ಅನ್ನದಾನಕ್ಕೆ ಸಹಾಯ, ನಾಗಪ್ರತಿಷ್ಠೆ, ಸರ್ಪಶಾಂತಿಗಳು, ಆಶ್ಲೇಷ ಬಲಿಗಳು ಮಾಡಿಕೊಂಡು ಹೋದರೆ ಅವ್ರಿಗೆಲ್ಲ ಒಳ್ಳೆಯದಾಗ್ತಾ ಇದೆ. ಆದ್ದರಿಂದ ನಾನು ಶ್ರೀಧರ ಶಾಸ್ತ್ರಿ ಪ್ರಧಾನ ಅರ್ಚಕರು ಎಲ್ಲರಲ್ಲೂ ಮನವಿ ಮಾಡ್ತೇನೆ, ನಿಮ್ಮ ಬಿಡುವಿನ ವೇಳೆಯಲ್ಲಿ ಬಂದು ದೇವಸ್ಥಾನಕ್ಕೆ ಸಂದರ್ಶಿಸಿ ಪೂಜಾದಿಗಳನ್ನು ಮಾಡಿಕೊಂಡು ನಿಮ್ಮ ಕೋರಿಕೆಗಳು ನೆರವೇರಿಸಿಕೊಂಡು ಹೋಗುವುದು
ಅಂತ ಹೇಳಿ ನಾನು ಎಲ್ಲರಲ್ಲೂ ಕೋರುತ್ತೇನೆ. ಶುಭಮಸ್ತು.